ಬಾಕಾಹು ಮಿಲೆಟೆಡ್ ನವೀನ್ ಕುಮಾರ್ ಅಂತ ಮಾತಾಡ್ತಾ ಇರೋದು. ಸೊ ಇವತ್ತು ಮೈಸೂರು ದಸರಾದಲ್ಲಿ ರೈತ ದಸರಾದ ಪ್ರಯುಕ್ತ ಬಾಳೆಕಾಯಿನಲ್ಲಿ ಬರುವಂಥ ವೇಸ್ಟ್ ಟು ವೇಸ್ಟ್ನ ಯಾವ ರೀತಿ ವೆಲ್ತ್ ಮಾಡ್ಕೊಳ್ಳೋದ್ರ ಬಗ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು ಅಪ್ರೋಚ್ ಮಾಡಿದ್ರು. ಅದ್ರ ಬಗ್ಗೆ ಏನಾದರೂ ಮಾಡ್ಬೋದಾ ಅಂತ ಮಿಷನರಿ ಎಲ್ಲ ತಂದು, ಸೊ ಅದಕ್ಕೋಸ್ಕರ ನಾವು ಈ ಒಂದು ಇದನ್ನ ಸಂಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಏನೆಲ್ಲ ಮಾಡ್ತಾ ಇದೀವಿ ಅಂದರೆ, ನಮಗೆ ಜನಗಳಿಗೆ ಒಂದು ವ್ಯಾಲ್ಯೂ ಎಡಿಷನ್ ಅಂದ್ರೆ ಏನು, ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ಹೇಳ್ಕೊಡೋದು. ಇದರ ಮೌಲ್ಯವರ್ಧನೆ ಯಾವ್ಯಾವ ರೀತಿ ಮಾಡ್ಬೋದು, ಬಾಳೆ ದಿಂಡನ್ನ ಇಟ್ಕೊಂಡ್ರೆ ಬಾಳೆ ದಿಂಡನ್ನ ಕಟ್ ಮಾಡ್ಬಿಟ್ಟು ಯಾವ ರೀತಿ ಮಾಡೋದು, ಇಲ್ಲದೆ ನಾವು ಬೆಳೆದಿರೋಂಥ ಸಣ್ಣ ಸಣ್ಣ ಪದಾರ್ಥಗಳನ್ನ ಯಾವ ರೀತಿ ಮಾಡ್ಬೋದು, ಇಲ್ಲ ಅಂದ್ರೆ ಬಾಳೆ ಹೂನಲ್ಲಿ ಯಾವ ರೀತಿ ತೊಕ್ಕಾಗಿದೆ ಆ ಪ್ರಾಡಕ್ಟ್ನೆಲ್ಲ ಸವಿಲೂಬಹುದು. ಸೊ ಅದರಲ್ಲಿ ಲೈಕ್ ಬಾಳೆ ಹಣ್ಣು ಅಂತ ಒಂದು ಎತ್ಕೊಂಡ್ರೆ ಬಾಳೆಕಾಯಿನಲ್ಲಿ ಏನೆಲ್ಲ ಆಪರ್ಚುನಿಟಿ ಇದೆ ಮಾಡ್ಲಿಕ್ಕೆ, ಅದನ್ನ ಒಂದು ತೋರಿಸುವಂತ ಪ್ರಯತ್ನನೂ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಇವರು ಬಂದು ನಮ್ಮ ಸ್ನೇಹಿತರು, ಇವರ ಒಂದು ಇದು ಬಂದ್ಬಿಟ್ಟು ವಿಜಯ್ ಇಂಡಸ್ಟ್ರಿ ಅಂತ. ಇವರು ವಿಜಯ್ ಇಂಡಸ್ಟ್ರಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವರು ಕೊಯಮತ್ತೂರಿನಲ್ಲಿ ಒಂದು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಜೊತೆನೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಾಳೆ ನಾರನ್ನ ತೆಗೆಯುವಂತ ಮಿಷಿನ್ ಹೇಳ್ತಾರೆ ಅವ್ರಿಗೆ ಮಾತಾಡ. ಆ ಬಾಳೆ ನಾರು ಏನಿದೆ, ಬಾಳೆ ದಿಂಡು, ಈ ಬಾಳೆ ದಿಂಡು ನಮ್ಮ ಮೇಲ್ಪದರಗಳನ್ನ ಎತ್ಕೊಂಡು ಒಂದು ಬಾರಿ ಆನ್ ಮಾಡಿದ್ರೆ ಇದು ಒಳಗಡೆ ಹೋಗಿ ಬರುತ್ತೆ. ಇದು ನಾರ್ಮಲಿ ಫಸ್ಟ್ ಹಳೆ ಮಿಷಿನ್ ಬಂದ್ಬಿಟ್ಟು ಇದು ಮಾತ್ರ ಇದ್ದಿತ್ತು. ಅವಾಗ ಈಗ ಹಾಕಿ ತೆಗೆದಾಗ ಬೆರಳು ಕಟ್ ಆಗ್ಬಿಡ್ತಾ ಇತ್ತು. ಅದಕ್ಕೆ ಕನ್ವೇಯರ್ ಬೆಲ್ಟ್ ಇದೆ. ಈ ಕನ್ವೇಯರ್ ಬೆಲ್ಟ್ ಅಲ್ಲಿ ಇದು ಹೋಗಿ ಬಂದಾಗ ಈ ರೀತಿ ನಾರು ಬರುತ್ತೆ. ಈ ನಾರು ಬಂದಂತ ನಾರನ್ನ ಸೂರ್ಯನ ಬೆಳಕಲ್ಲಿ ಒಣಗಿಸ್ಬಿಟ್ಟು ಇದನ್ನ ಮಾರಾಟ ಮಾಡ್ಲಿಕ್ಕೆ ಕೊಟ್ರೆ ಇದು ಕಮ್ಮಿ ಅಂದ್ರೆ ಒಂದು 120 ರೂಪಾಯಿಯಿಂದ 180 ರೂಪಾಯಿ ಗಂಟೆ ಕೆಜಿಗೆ ತಗೋತಾರೆ. ಸೊ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ, ಈ ನಾರಿಂದ ಬಟ್ಟೆ ಮಾಡುವಂಥದ್ದು ನಡೀತಾ ಇದೆ, ಶರ್ಟ್ ನಡೀತಾ ಇದೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ. ಇಲ್ಲಾಂದ್ರೆ ನೀವು ಆ ಕಡೆ ನೋಡಿದಂತ ಬೇರೆ ಕರಕುಶಲ ವಸ್ತುಗಳಿದೆ. ಸೊ ಈ ರೀತಿ ಇದೆಲ್ಲ ಮಾಡ್ಲಿಕ್ಕೆಲ್ಲ ಅವಕಾಶಗಳಿದೆ. ಇದು ಮೇಲ್ಪದರ. ಅದಾದ್ಮೇಲೆ ಇದರಲ್ಲಿ ಉಳ್ಕೊಳ್ಳೋ ಅಂತ ವೇಸ್ಟ್ ಏನಿದೆ ಅದನ್ನ ನೀವು ಒಂದು ವರ್ಮಿ ಕಾಂಪೋಸ್ಟ್ ಗುಂಡಿ ಮಾಡ್ಕೊಂಡ್ರೆ ಅದಕ್ಕೆ ಹಾಕಿದ್ರೆ ಇದ್ರಲ್ಲಿ ಬರುವಂತ ಗೊಬ್ಬರ ನೀವು ಬೇರೆ ಯಾವ್ದ್ರಲ್ಲೂ ಬರೋಲ್ಲ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದು ಮಾಡ್ತಾ ಇರ್ಬೇಕಾದ್ರೆ ಒಂದು ವಾಟರ್ ಬರ್ತದೆ. ಆ ವಾಟರ್ ಬಾಟಲ್ ಆ ವಾಟರ್ ಅದು ಸ್ಯಾಪ್ ವಾಟರ್ ಅಂತ ಕರಿತೇವೆ. ಅದು ನಾವು ಏನೇನು ಇದನ್ನ ಮಾಡ್ತೀವಿ, ಯಾವುದೋ ಫರ್ಟಿಲೈಸರ್ಸ್ ವಾಟರ್ ಫರ್ಟಿಲೈಸರ್, ಆ ವಾಟರ್ ಫರ್ಟಿಲೈಸರ್ ಅದು ಯೂಸ್ ಮಾಡ್ಕೊಳ್ಳೋದು. ಆ ತರದ್ದು. ಅದಾದ್ಮೇಲೆ ಇದ್ರಲ್ಲಿ ಬರುವಂತ ಸರ್ ಅದೇ ಇದು ಸ್ಯಾಪ್ ವಾಟರ್ ಬಗ್ಗೆ ಮಾತಾಡ್ತಾ ಇದ್ದೋ. ಸ್ಯಾಪ್ ವಾಟರ್ ಬಂದ್ಬಿಟ್ಟು NPK ನಿಮ್ಮ ಎಲ್ಲ ಒಂದು ಫರ್ಟಿಲೈಸರ್ಸ್ಗೆ ಎಲ್ಲದಕ್ಕೂ ಯುಟಿಲೈಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇವಾಗ ನಾವು ನೋಡ್ತಾ ಇದೀವಿ ಬಾಳೆ ಸೆಂಟ್ರ್ ಕೋರ್, ಅದು ಒಳಗಡೆ ಇರೋ ವೈಟ್, ಆ ವೈಟ್ನ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ವೈಟ್ ನಾವು ಈಸಿಯಾಗಿ ಕಟ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಇದನ್ನ ಈ ಮಿಷಿನ್ ಅಲ್ಲಿ ಇಟ್ಟರೆ ಇದು ಮುಂದೆ ಹಿಂದೆ ಬರ್ತದೆ. ಮುಂದೆ ಹಿಂದೆ ಬಂದಾಗ ಇದು ಸಣ್ಣ ಪೀಸ್ ಬೀಳುತ್ತೆ. ಈ ಸಣ್ಣ ಪೀಸ್ ಬಂದಿದ್ದು ಇಲ್ಲಿಗೆ ಹೋಯ್ತಿದೆ. ಇಲ್ಲಿಗೆ ಹೋದಾಗ ಉದ್ದದ ಪೀಸು, ಇಲ್ಲಿಗೆ ಬಂದಾಗ ಸಣ್ಣ ಪೀಸು. ಈ ಸಣ್ಣ ಪೀಸ್ ಬಂದಾದ್ಮೇಲೂ ಈ ನೂಲ್ ಐತಲ್ಲ, ಈ ನೂಲು ಹೋಗಲ್ಲ, ಇದು ಹಿಂಗೆ ಇರುತ್ತೆ. ಈ ನೂಲ್ ತೆಗಿಯಕ್ಕೆ ಹಳೆ ಕಾಲದಲ್ಲಿ ನಮ್ಮಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಕಟ್ ಮಾಡ್ಬೇಕಾದ್ರೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಸುತ್ಕೊಂಡು ಕಟ್ ಮಾಡೋದು. ಈಗ ಮನೇಲಿ ಯಾರು ಇದನ್ನ ಮಾಡೋದೇ ಇಲ್ಲ. ಆದ್ರೆ ಇದು ತುಂಬಾ ಒಳ್ಳೇದು ಕಿಡ್ನಿ ಸ್ಟೋನ್ಗೆ. ಸೊ ಈ ಪೀಸ್ಗಳನ್ನ ತಗೊಂಡೋಗ್ಬಿಟ್ಟು ಈ ಮಿಷಿನ್ಗೆ ಹಾಕ್ತಿವಿ. ಈ ಮಿಷಿನ್ ಅಲ್ಲಿ ಈ ತರ ಇದೈತೆ. ಸೊ ಇದೇನ್ ಮಾಡ್ತದೆ, ರೌಂಡ್ ಮಾಡಿ 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 ಈ ಸಣ್ಣ ಇದೆಲ್ಲ ದಾರನೆಲ್ಲ ತೆಗ್ದಾಕುತ್ತೆ. ತೆಗೆದಾಕದ್ಮೇಲೆ ಈ ಪೀಸ್ ಸಿಗ್ತದಲ್ಲ ಸಣ್ಣ ಪೀಸ್ಗಳು, ಆ ಪೀಸ್ನ ಆ ಮಿಷಿನ್ಗೆ ಹಾಕಿದ್ರೆ ಜ್ಯೂಸ್ ಆಯ್ತು, ಇಲ್ಲ ಅಂದ್ರೆ ಇದಕ್ಕೆ ಹಾಕಿದ್ರೆ ನಂದು ಪಿಕಲ್ದು ಇದಕ್ಕೆ ಜಾರ್ಗೆ ಹಾಕ್ಬಿಟ್ರೆ ಉಪ್ಪಿನಕಾಯಿ ಆಯ್ತು. ಅದೆಲ್ಲ ಅಂದ್ರೆ ಲೈಕ್ ಆಕ್ಚುಲಿ ಅದನ್ನ ಹಂಗೆ ಇದಕ್ಕೆ ಯಾವ್ದು ನಮ್ಮ ಜಾಗರಿ ಬರ್ತದಲ್ಲ, ಬೆಲ್ಲದ ನೀರ್ ಮಾಡ್ಕೊಳ್ಳಿ, ಬೆಲ್ಲದ ಪಾಕ ಅದಕ್ಕೆ ಒಳಗಡೆ ಹಾಕಿ ಕ್ಯಾಂಡಿ ಆಗೋಯ್ತು. 3 ದಿನದ ಪ್ರೋಸೆಸ್, 3 ದಿನ ಹಾಕ್ಬಿಡ್ತಿದ್ರು. ಸೊ ಆ ರೀತಿ ಒಂದೇ ಪ್ರಾಡಕ್ಟ್ ಎತ್ಕೊಂಡು 3 ಮಾಡೋದು. ಸೊ ಇದೆರಡು ಎತ್ಕೊಂಡ್ರೆ ಎರಡರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ನೂಲ್ ತೆಗೆದ್ಬಿಡ್ತು ಇದು ಮಾಡ್ಬಿಡ್ತೀವಿ, ಅಲ್ಲಿ ಫರ್ಟಿಲೈಸರ್ಸ್ ಅದೂ ಆಗೋಗುತ್ತೆ, ಈ ಕಡೆ ಫುಡ್ ಪ್ರಾಡಕ್ಟು ಆಯ್ತು. ಇದು ಒಂದು ಸೆಕ್ಷನ್ ಮುಗಿಯುತ್ತೆ ಸರ್. ಇಲ್ಲಿ ನಾವು ಏನ್ ಮಾಡಕ್ಕೆ ಅಂತ ಪ್ರಯತ್ನ ಬಿಡ್ತಾ ಇದೀವಿ ಅಂದ್ರೆ, ಮತ್ತೆ ಅಲ್ಲಿ ನೋಡಕ್ ಹೋದ್ರೆ ಬಾಕಾಹು ಯಾವ ರೀತಿ ಮಾಡ್ಕೋಬಹುದು ಮನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದೀವಿ. ಮನೆಯಲ್ಲೇ ಅವ್ರು ಮಾಡ್ಕೋಬಹುದು. ಸೊ ಅದು ಬಿಟ್ರೆ ಬಾಳೆಕಾಯಿನಲ್ಲಿ ಮಾಡಿರುವಂತ ಬೇರೆ ಬೇರೆ ಪದಾರ್ಥಗಳಿದೆ.
ಅದ್ ಬಿಟ್ರೆ ಬಾಳೆ ಹೂದ ಈ ವೈಟ್ ಇದೆಯಲ್ಲ, ವೈಟ್ ನಲ್ಲಿ ಬಾಳೆ ಹೂವನ್ನ ತೊಕ್ಕು ಮಾಡಿದ್ದೇವೆ. ಸೊ ಆ ರೀತಿ ತೊಗ್ಗಳು. ಸೊ ನೀವು ಬಾಳೆ ದಿಂಡು ಇದೆಯಲ್ಲ, ಈ ಹಣ್ಣಿರುವಂತ ದಿಂಡು, ಆ ಚಿಪ್ಗಳೆಲ್ಲ ತೆಗೆದಾದ್ಮೇಲೆ ಸಿಗುವಂತದ್ದು ಇದೆಯಲ್ಲ, ಅದರಲ್ಲಿ ಕಟ್ ಮಾಡ್ಬಿಟ್ಟು ಉಪ್ಪು ನೀರು ಹಾಕಿದೀವಿ. ಸೊ ಇದನ್ನ 3 ತಿಂಗಳು ಇಟ್ಟಾದ್ಮೇಲೆ ಇದನ್ನ ಹಂಗೆ ಸೋಸ್ಬಿಟ್ಟು ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ. ಹೇಗಿರುತ್ತೆ ರುಚಿ ಅದು? ರುಚಿ ಇದು ಫೈಬರ್ ಸರ್ ಅಷ್ಟೇ. ಸೊ ಇದು ಸೇಮ್ ರುಚಿ, ನಿಮ್ಗೆ ಏನು ಉಪ್ಪಿನಕಾಯಿ ಮಸಾಲೆ ಹಾಕ್ತೀರಾ ಅದೇ ರುಚಿನ ಇದಾಗೋದು. ಇದು ಬಾಳೆ ದಿಂಡು, ಈಗೇನು ಬಾಳೆ ದಿಂಡ ಕಟ್ ಮಾಡಿರೋದು, ಅದರಲ್ಲಿ ಕಟ್ ಮಾಡಿರೋ ಪೀಸ್ಗಳು. ಇದಕ್ಕೆ ಮಾರ್ಕೆಟ್ ಇದೆಯಾ ಬಾಳೆ ದಿಂಡಿಗೆ? ಬಾಳೆ ದಿಂಡಿಗೆ ಒಳ್ಳೆ ಮಾರ್ಕೆಟ್ ಇದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಟ್ರಾನ್ಸ್ಪೋರ್ಟೇಷನ್. ಅದಕ್ಕೋಸ್ಕರ ಎಲ್ಲಿ ನಾವು ಕಟಾವ್ ಮಾಡ್ತೀವೋ ಅಲ್ಲೇ ಅಲ್ಲಿ ಮಾಡ್ಕೊಂಡ್ರೆ ಅದು ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ಇದು ನಾನಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಸೆಂಟ್ರಲ್ ಕೋರು, ಫೈಬರು, ವೇಸ್ಟ್ ಮೆಟೀರಿಯಲ್, ಎಷ್ಟೆಷ್ಟು ಯಾವ್ಯಾವ ಥರದ್ದು ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ಬೋದು ಅಂತ. ಆಮೇಲೆ ಸ್ಯಾಪ್ ವಾಟರ್ ನಾವು ಮಾತಾಡಿದ್ವಲ್ಲ, ಈ ಸ್ಟ್ರಕ್ಚರು, ಫೈಬರು, ಸೆಂಟ್ರಲ್ ಕೋರ್, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಇದು ಬಾಳೆನಲ್ಲಿ ಏನೇನು ಎಕ್ಸೆಟ್ರಾ ಇದೆ, ನಿಮಗೆ ಫ್ರೂಟ್ ಬರೀ ಎಷ್ಟು ಸಿಗೋದು, ಎಲ್ಲಾದ್ರ ಬಗ್ಗೆ ಇಲ್ಲಿ ವಿಚಾರಗಳಿದೆ. ಸೊ ಎಲ್ಲಾನು ನಾವು ಯುಟಿಲೈಸ್ ಮಾಡ್ಕೋಬಹುದು. ಆಮೇಲೆ ಇದು ಒಬ್ರು 2009 ಇದುವರೆಗೆ ಈ ಮೆನ್ಸುಲೇಷನ್ ಪ್ಯಾಡ್ಸ್ ಮತ್ತೆ ಬಾಕಿದೆಲ್ಲ ಈ ಹಗ್ಗಗಳೆಲ್ಲ ಈ ದಂಪತಿಗಳು ಮಾಡ್ತಾ ಇದ್ದಾರೆ. ಸೊ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಬನಾನಾ ಪೀಲಲ್ಲೂ ಈ ಪದಾರ್ಥಗಳೆಲ್ಲ ಮಾಡಿ. ಸೊ ಆ ರೀತಿ. ಮತ್ತೆ ಇವಾಗ CFTRI ನಲ್ಲಿ ನಮ್ಗೆ ಪ್ರೊಸೆಸಿಂಗ್ ಯೂನಿಟ್ ಇದೆ. ಪ್ರೊಸೆಸಿಂಗ್ ಯೂನಿಟ್ ಎಲ್ಲ ಮಿಷನರೀಸ್ ಎಲ್ಲ ಇದೆ. ಯಾರಾದ್ರೂ ಬಂದು ಮಾಡ್ಕೊಂಡು ಹೋಗೋದಂದ್ರೆ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಸೊ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನಂಬರ್ ಹೇಳ್ಬಿಡಿ. ಸೊ 900 855 21 ನವೀನ್ ಅಂತ. ಇನ್ನೊಂದ್ಸಲ ಹೇಳ್ಬಿಡಿ. 900 855 21 ನವೀನ್. ಥ್ಯಾಂಕ್ ಯು.